ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಯಾರೆಲ್ಲ ಈ ಕಥೆಯನ್ನು ಓದುವ ರೂಪದಲ್ಲಿ ನೋಡಬೇಕು ಅಂತ ಇಷ್ಟಪಡ್ತಿರೋ ಡಿಸ್ಕ್ರಿಪ್ಷನ್ ಕೆಳಗಡೆ ಸೋರ್ಸ್ ಟ್ರಾನ್ಸ್ಕ್ರಿಪ್ಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ನಿಮಗೆ ಬರವಣಿಗೆ ಮೂಲಕ ಕೂಡ ಸಿಗುತ್ತೆ. ಯಾರೆಲ್ಲ ಓದಬೇಕು ಅಂತ ಇಷ್ಟಪಡ್ತೀರಾ ಎಲ್ಲರೂ ಕೂಡ ಓದಿ, ಹಾಗೆ ಕೇಳಿಸ್ಕೊಳ್ಳೋರು ಕೇಳಿಸ್ಕೊಳ್ಳಿ. ಋಣಾನುಬಂಧ ಭಾಗ 23. ಅಲ್ಲಿಂದ ನಾರಾಯಣಗೌಡರು ಊಟ ಮಾಡಿಕೊಂಡು ವಾಪಸ್ ಬೆಂಗಳೂರಿಗೆ ಹೊರಡ್ತಾರೆ. ಬೆಂಗಳೂರಿಗೆ ಹೊರಟ ಮೇಲೆ ಇದ್ದ ಶಾಲಿನಿಯ ಕೋಪ ತುದಿಯನ್ನು ಮುಟ್ಟಿ ಅವಳು ಶ್ರುತಿಯ ಮೇಲೆ, ನಾನು ಹೋಗುವ ಜಾಗಕ್ಕೆಲ್ಲ ಇವಳು ಹೋಗ್ತಾ ಇದ್ದಾಳೆ, ನಾನು ಮಾಡುವ ಕೆಲಸಗಳೆಲ್ಲನೂ ಇವಳು ಮಾಡ್ತಾ ಇದ್ದಾಳೆ, ಇವಳಿಗ ಮದುವೆ ನನಗ ಮದುವೆ ಅಂತ ತುಂಬ ಕೋಪಗೊಳ್ತಾ ಇರ್ತಾಳೆ. ಆ ಟೈಮಲ್ಲಿ ಆದರೆ ಅವಳಿಗೆ ಉತ್ತುಂಗಕ್ಕೆ ಕೋಪ ನೆತ್ತಿಗೇರಿ ನಿಂತಿರುತ್ತದೆ. ಆ ಸಮಯದಲ್ಲಿ ಶ್ರುತಿ ಅವಳ ರೂಮಿಗೆ ಹೋಗಿ, ಅಕ್ಕ ಒಡವೆ ಸೀರೆ ಎಲ್ಲ ಹೇಗಿದೆ ಅಕ್ಕ, ಭಾವ ಮತ್ತು ನಾನು ಸೆಲೆಕ್ಟ್ ಮಾಡಿದ್ದು ಅಂತ ಹೇಳ್ತಾಳೆ. ಆಗ ಶಾಲಿನಿ, ನೀನು ಯಾಕೆ ಸೆಲೆಕ್ಟ್ ಮಾಡಿದೆ, ನಿನ್ನನ್ನು ಯಾರೇ ಸೆಲೆಕ್ಟ್ ಮಾಡು ಅಂತ ಹೇಳಿದ್ದು, ನೀನೇನು ನಾನು ಪರ್ಮಿಷನ್ ಕೇಳ್ಕೊಂಡು ಹೋಗಿದ್ದ, ನಿಂದ ಮದುವೆ ನೀನೇ ಎಲ್ಲ ಸೆಲೆಕ್ಟ್ ಮಾಡೋ ಆಗಿದ್ರೆ ನಾನೇಕೆ ಮದುವೆ ಆಗಬೇಕು, ನಿನ್ನ ಸೆಲೆಕ್ಷನ್ನ ನಾನೇಕೆ ಒಪ್ಕೊಳ್ಬೇಕು, ನಾನೇಕೆ ಇವನ್ನೆಲ್ಲ ಹುಟ್ಕೋಬೇಕು, ನೀನೇ ಹಾಗೆ ಬ್ಲೌಸ್ನು ನೀನೇ ಡಿಸೈನ್ ಮಾಡಿಸ್ಕೊಂಡು ಹುಡುಗನ ಪಕ್ಕ ನೀನೇ ಹೋಗಿ ಕೂತ್ಕೊಬಿಡು, ನೀನೇ ಮದುವೆ ಆಗಿಬಿಡು, ನಾನು ಯಾವಾಗಲೂ ನೀನು ಕಾಟ ತಡ್ಕೊಂಡು ಸಾಕಾಗಿದೆ ನನಗೆ, ನಾನು ಏನೇ ಮಾಡಬೇಕು ಅಂತಂದ್ರೂ ಮಧ್ಯದಲ್ಲಿ ಕಡ್ಡಿ ಅಳ್ಳಾಡ್ಸ್ಕೊಂಡು ಬರ್ತಾ ಇರ್ತೀಯ, ಯಾವಾಗಲೂ ಹೀಗೆ ನನ್ನ ಲೈಫಲ್ಲಿ ನೀನು ಹುಟ್ಟಿರೋದು ತಪ್ಪ ಅಥವಾ ನಿನಗೆ ಅಕ್ಕನಾಗಿ ನಾನು ಹುಟ್ಟಿರೋದೇ ತಪ್ಪ ಅಂತ ಅನಿಸುತ್ತೆ. ಶ್ರುತಿ, ಯಾಕಕ್ಕ ಈಗೆಲ್ಲ ಮಾತಾಡ್ತೀಯ, ನಂದೇನು ತಪ್ಪಿಲ್ಲ ಅಕ್ಕ, ನೀನೇ ಹೇಳ್ದಲ್ಲ ತಪ್ಪನೇ ಅಲ್ವಾ ಹೋಗು ಅಂತ ಹೇಳಿದ್ದು, ಭಾವ ಕೂಡ ಸೆಲೆಕ್ಟ್ ಮಾಡಿದ್ದಾರಕ್ಕ, ನಾನು ಒಬ್ಬಳೇ ಏನು ಸೆಲೆಕ್ಟ್ ಮಾಡಿಲ್ಲ ಅಕ್ಕ, ಭಾವನೇ ಸೆಲೆಕ್ಟ್ ಮಾಡಿರೋದು, ಜೊತೆಗೆ ಹೋಗಿದ್ದೆ ಅಷ್ಟೇ, ತಂದಿದ್ದೀನಿ ತಗೋ ನೋಡ್ಕೊ, ಏನೋ ನೀನೇ ದುಡ್ಡು ಕೊಟ್ಟು ತಂದಿರೋಳಂಗೆ ಹಾಡಬೇಡ, ಇದೆಲ್ಲ ನಿನಗೆ ಒಳ್ಳೆಯದಲ್ಲ, ಇನ್ಮೇಲಾದರೂ ನನ್ನ ಮದುವೆ ವಿಚಾರದಲ್ಲಿ ಸ್ವಲ್ಪ ದೂರದಲ್ಲಿರು, ಇಲ್ಲ ಬ್ಲೌಸ್ನ ಏನಾದರೂ ನೀನೇ ಡಿಸೈನ್ ಏನಾದರೂ ಮಾಡಿಸ್ತೀಯಾ ಹೇಗೆ, ಇಲ್ಲ ಅಕ್ಕ ನೀನೇ ಡಿಸೈನ್ ಮಾಡಿಸಿ ಬೇಗ ಬೇಗ ಹೋಗಕ್ಕ, ಮದುವೆ ಸ್ವಲ್ಪ ದಿವಸ ಇದೆ ಅಲ್ವಾ ಅದಕ್ಕೋಸ್ಕರ ಹೋಗಿದ್ದೆ ಅಕ್ಕ, ತುಂಬ ದಿನ ಅಂದರೆ ಮುಹೂರ್ತ ಬೇಗ ಇರೋದ್ರಿಂದ, ಇಲ್ಲಾಂದರೆ ನೀನೇ ಹೋಗ್ಬೋದಾಗಿತ್ತಕ್ಕ, ನಿನಗೆ ಪೀರಿಯಡ್ಸ್ ಬಂದಿಲ್ಲ ಅಂತಂದರೆ ನೀನೇ ಹೋಗ್ಬೋದಾಗಿತ್ತು, ಅವರು ಪೀರಿಯಡ್ಸ್ನ ನಿನಗೆ ಕಷ್ಟ ಆಗುತ್ತೆ ಈ ಪೀರಿಯಡ್ ಟೈಮಲ್ಲಿ ನಿನಗೆ ಟ್ರಾವೆಲಿಂಗ್ ಮಾಡೋಕ್ಕೆ ಅನ್ನೋ ಉದ್ದೇಶಕ್ಕೆ ನಾನು ಹೋಗಿದ್ದಷ್ಟೇ ಅಕ್ಕ, ಇದನ್ನೆಲ್ಲ ನನಗೇನು ತೊಗೊಂಡಿಲ್ಲ ಅಕ್ಕ, ಇದೆಲ್ಲ ನಿನಗೆ ಅಲ್ವಾ, ನನಗೆ ಕಣೆ, ಆದರೆ ನಾನು ನಾನು ಹಾಕ್ಕೊಳ್ಳೋದನ್ನ ನನ್ನ ಸೆಲೆಕ್ಷನ್ ಆಗಿರಬೇಕು ಹೊರತು ಇನ್ನೊಬ್ರು ಯಾರೋ ಸೆಲೆಕ್ಷನ್ನು ನನಗೆ ಇಷ್ಟ ಆಗಲ್ಲ, ಅದನ್ನು ನೀನು ಕೂಡ ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಟು ಹೀಗೆ ಹೋಗು ಅಂದ ತಕ್ಷಣ ಹೋಗಿಬಿಡೋದು, ಬಾ ಅಂದ ತಕ್ಷಣ ಬಂದುಬಿಡೋದಲ್ಲ, ಇನ್ಮೇಲಾದರೂ ಸ್ವಲ್ಪ ಅರ್ಥ ಮಾಡಿಕೊಂಡು ಬದುಕೋದನ್ನ ಕಲಿ. ಈ ರೀತಿಯೇ ಯಾವಾಗಲೂ ಹಾಡ್ತಾ ಇರಬೇಡ, ಇನ್ನು ಚೈಲ್ಡ್ ಥರ ಆಡ್ತಾ ಇರಬೇಡ, ನೀನು ಯಾವಾಗಲೂ ಎಲ್ಲರ ಕೈಲೂ ಬೇಷ್ ಅನ್ನಿಸ್ಕೋಬೇಕು, ಹೊಗಳಿಸ್ಕೋಬೇಕು ಅಂತ ಈ ರೀತಿ ಡ್ರಾಮಾ ಮಾಡ್ತಾ ಇರ್ತೀಯ ಅಂತ ಗೊತ್ತು, ಬಟ್ ನನಗೆ ನಿನ್ನ ಥರ ಡ್ರಾಮಾ ಮಾಡೋಕ್ಕೆಲ್ಲ ಬರಲ್ಲ, ನಾನು ಇರೋದೇ ಈಗಮ್ಮ, ನನಗೆ ಇಷ್ಟ ಬಂದಾಗೆ ಇರ್ತೀನಿ, ಹಾಗೆ ಡೈರೆಕ್ಟಾಗೆ ಮಾತಾಡ್ತೀನಿ, ನಿನ್ನ ಥರ ಡ್ರಾಮಾ ಮಾಡಿಕೊಂಡು ನುಲ್ಕೊಂಡೆಲ್ಲ ನನಗೆ ಮಾತಾಡೋಕ್ಕೆ ಬರಲ್ಲ ಶ್ರುತಿ, ಹಾಗೆಲ್ಲ ಏನಿಲ್ಲ ಅಕ್ಕ, ನೀನು ಯಾಕಕ್ಕ ಇಷ್ಟೊಂದು ಬೇಜಾರು ಮಾಡ್ಕೋತೀಯ, ನೀನು ಹೋಗಿ ನಾಳೆ ಬ್ಲೌಸ್ ಹೊಲಿಯೋಕ್ಕೆ ಕೊಟ್ಟು ಆಮೇಲೆ ಮನೆ ದೇವ್ರಿಗೆ ಹೋಗ್ಬೇಕಂತೆ, ಬಾವ್ರ ಮನೆ ದೇವರಿಗೆ ಗೊತ್ತಲ್ವಾ ನನಗೆ ಅದೆಲ್ಲ ಗೊತ್ತು, ಈಗ ನನ್ನ ರೂಮಿಂದ ಹೊರಗಡೆ ಒಯ್ತಾ ಇರಷ್ಟೇ, ನಿನಗೆ ಎಷ್ಟು ಸರಿ ಹೇಳ್ಬೇಕು, ನನ್ನ ರೂಮಿಗೆ ಬರಬೇಕಾದ್ರೆ ನನ್ನ ಪರ್ಮಿಷನ್ ಕೇಳ್ಕೊಂಡು ಬರಬೇಕು, ಹಾಗೆ ಒಯ್ತಾ ಇರು ಇವಾಗ ಅಂತ ಹೇಳ್ತಾಳೆ ಶಾಲಿನಿ. ಶ್ರುತಿ ಕಣ್ಣಂಚಲ್ಲಿ ನೀರು ತುಂಬೋಗಿರುತ್ತೆ, ಬಟ್ ಆದರೂ ಸಮಾಧಾನ ಮಾಡಿಕೊಂಡು ಶಾಲಿನಿಯ ರೂಮಿಂದ ಹೊರಗಡೆ ಬಂದ ತಕ್ಷಣ ಹಿಂದೆ ಇರುವ ಹಿತ್ತಲಲ್ಲಿ ಹೋಗಿ ಅಳ್ತಾ ಇರ್ತಾಳೆ. ಅವಳಿಗೆ ನಾನು ಯಾಕೆ ನಮ್ಮ ಅಕ್ಕ ನನಗೆ ಏನೇ ಮಾಡಿದ್ರು ಇಷ್ಟೊಂದು ಕೋಪ ಮಾಡ್ಕೋತಾಳಲ್ಲ, ಯಾಕೆ ದೇವ್ರೆ ಅವಳನ್ನು ಖುಷಿಯಾಗಿಟ್ಟಿರೋಪ್ಪ, ನನ್ನಿಂದ ಅವಳಿಗೆ ಬೇಜಾರಾಗೋದು ಬೇಡ, ಮದುವೆಯಾಗಿ ಹೋಗ್ತಾ ಇದ್ದಾಳೆ, ಹೋಗೋ ಟೈಮಲ್ಲಿ ಕೂಡ ಬೇಜಾರು ಮಾಡ್ತಾ ಇದ್ದೀನಲ್ಲ, ನಾನು ಎಂಥ ಪಾಪಿ ಅಲ್ವಾ ಅಂತ ಅವಳೇ ಬೈಕೊಂಡು ಅವಳ ಕೈಗೆ ಅವಳೇ ಕೂಡ ಗೋಡೆಗೆ ಕೈನ ಗುತ್ತಾಳೆ. ಆ ನೋವು ಅವಳಿಗೆ ಮನಸ್ಸಿಗೇನೋ ಒಂಥರ ಬೇಜಾರು ಅನಿಸುತ್ತೆ, ಆದರೂ ಸಮಾಧಾನವಾಗಿ ಇದ್ಕೊಂಡು ಇತ್ತ ಅನುರಾಧ ಕೂಡ ಸೀರೆ ಒಡವೆ ಎಲ್ಲ ನೋಡೋಕ್ಕೆ ಶಾಲಿನಿ ರೂಮ್ಗೆ ಬಂದು ಶಾಲಿನಿ ಹೆಗ್ಲ ಮೇಲೆ ಸೀರೆ ಹಾಕಿ, ಎಷ್ಟು ಚೆಂದ ಕಾಣಿಸ್ತಿದೆ ಮಗಳೇ, ನಿನಗಂತೂ ಈ ಸೀರೆ ಅಂದಾನ ಅಥವಾ ನೀನೇ ಈ ಸೀರೆಗೆ ಅಂದಾನ ಗೊತ್ತಾಗ್ತಾ ಇಲ್ಲ, ಏನೋ ಸಕ್ಕತ್ತಾಗಿದ್ದಾವೆ ಎಲ್ಲ ನೋಡಿಲ್ಲಿ ಒಡವೆಗಳೆಲ್ಲ, ನೀನು ನಿಜವಾಗ್ಲೂ ತುಂಬ ಅದೃಷ್ಟ ಮಾಡಿದ್ದೆ ಮಗಳೇ, ಯಾವಾಗಲೂ ಖುಷಿಯಾಗಿರು ಅಂತ ಹೇಳ್ತಾಳೆ. ಆಗ ಶಾಲಿನಿ, ಆಯ್ತಮ್ಮ ನಾಳೆ ನಾನು ನೀನು ಹೋಗಿ ಬ್ಲೌಸ್ ಡಿಸೈನ್ ಹೊಲಿಸ್ಬಿಟ್ಟು ಬರೋಣವಾ, ಅನುರಾಧ ನಿನ್ನ ತಂಗಿ ಶ್ರುತಿನ ಕರ್ಕೊಂಡು ಹೋಗಮ್ಮ, ನಾನೇನಕ್ಕೆ, ನನಗೇನು ಅಷ್ಟು ಗೊತ್ತಾಗಲ್ಲ, ಅವಳಿಗೂ ಪಾಪ ಮುಂದೆ ಮದುವೆ ಆಗೋಳು, ಹಾಗೆ ವಯಸ್ಸಿಗೆ ಬಂದಿರೋಳಲ್ವ, ಅವಳಿಗೂ ನಿಂದೆ ಸ್ವಲ್ಪ ಬುದ್ಧಿ ಹೇಗೆ ಏನು ಅಂತ ಅವಳು ತಿಳ್ಕೊಳ್ಳಿ. ಶಾಲಿನಿ, ಬೇಡಮ್ಮ, ಅವಳು ಬೆಂಗಳೂರಿಗೆಲ್ಲ ಹೋಗಿದ್ದು ಬಂದಿದ್ದಾಳಲ್ಲ, ತುಂಬ ಸುಸ್ತಾಗಿರ್ತಾಳೆ, ನೀನೇ ಬಾ ಅಮ್ಮ. ಅನುರಾಧ, ಸರಿ ಕಣಮ್ಮ ಆಯಿತು, ಎಲ್ಲನೂ ಜೋಪಾನವಾಗಿ ಎತ್ತಿಡು, ಹಾಗೆ ಒಡವೆಗಳನ್ನ ಕೊಡು, ಅಲ್ಲಿ ಬೀರುಳ್ಳಿ ಇಟ್ಟು ಲಾಕ್ ಮಾಡ್ತೀನಿ, ಒಡವೆನ ಮದುವೆ ದಿನ ಹಾಕ್ಕೊಳ್ಳುವಂತೆ, ಸರಿನಾ,
ತಗೋ ಅಮ್ಮ ಅಂತ ಹೇಳಿ ಶಾಲಿನಿ ಒಡವೆಗಳೆಲ್ಲನೂ ಕೊಟ್ಟು ಅವಳು ಫೋನಲ್ಲಿ ಹಾಗೆ ರೀಲ್ಸ್ನ ನೋಡ್ತಾ ನೋಡ್ತಾ ಒಂದು ರೀಲ್ಸ್ನ ನವನೀತ್ಗೆ ಕಳಿಸ್ತಾಳೆ. ಆ ರೀಲ್ಸಲ್ಲಿ ಅವನು ಹುಡುಗಿ ಅಂತಂದರೆ ತುಂಬ ಕೇರ್ ಮಾಡ್ತಾ ಇರ್ತಾನೆ, ಮುದ್ದು ಮಾಡ್ತಾ ಇರ್ತಾನೆ. ಆ ರೀತಿ ಇರುವ ರೀಲ್ಸ್ನ ಅವನಿಗೆ ಕಳಿಸಿದಾಗ ಅವನು ರೀಲ್ಸ್ ನೋಡಿ, ಏನು ಈ ಶಾಲಿನಿಗೆ ತಲೆಗೆ ಕೆಟ್ಟಾಯ್ತಾ ಹೇಗೆ ಈಗಲೇ ಈ ರೀತಿ ರೀಲ್ಸ್ ಕಳಿಸಿದಾಳೆ. ಯಾಕಂದರೆ ನವನೀತ್ಗೆ ಇಷ್ಟ ಇಲ್ದಿರೋ ಕಾರಣ ಅವನಿಗೆ ಆ ರೀತಿ ಅನ್ನಿಸ್ತಾ ಇರುತ್ತೆ. ಅದೇ ಶ್ರುತಿ ಕಳಿಸಿದ್ರೆ ನವನೀತ್ ಫುಲ್ ಖುಷಿಯಾಗಿ ಹೋಗ್ತಾ ಇದ್ದ ಅನಿಸುತ್ತೆ. ಹೀಗೆ ಎಲ್ಲವನ್ನು ಕೊಟ್ಟು 3 ದಿವಸ ಹೀಗೆ ಕಳೆದು ಬಿಡ್ತಾರೆ. ಅಷ್ಟರಲ್ಲಿ ಇವಳ್ದು ಕೂಡ ಎಲ್ಲ ಮುಗ್ದಿರುತ್ತೆ. ಮನೆ ದೇವ್ರಿಗೆ ಹೋಗೋಕ್ಕೆ ರೆಡಿಯಾಗಿರ್ತಾರೆ. ನವನೀತ್ ಮನೆ ದೇವರು ನಾರಾಯಣ ಸ್ವಾಮಿಗೆ ಹೋಗಲು ಎಲ್ಲರೂ ಸಿದ್ಧವಾಗಿ ಹೊರಟು ಶ್ರುತಿ ಕೂಡ ಹೊರಡ್ತಾಳೆ. ಅತ್ತ ನವನೀತ್ ಮನೆಯವರು ಕೂಡ ಅರ್ಧ ದಾರಿಗೆ ಬಂದಿರ್ತಾರೆ. ಅವರು ಕೂಡ ಹೂವು ಹಣ್ಣು ಎಲ್ಲ ಕೊಟ್ಟು ಶಾಲಿನಿ ಮತ್ತು ನವನೀತ್ ಕೈಲೇ ಪೂಜೆ ಮಾಡಿಸ್ತಾರೆ. ಆದರೆ ನವನೀತ್ಗೆ ಸ್ವಲ್ಪನೂ ಇಷ್ಟ ಇಲ್ಲದೆ ಇದ್ದರೂ ಕೂಡ ಮನಸ್ಸಲ್ಲೇನೋ ಒಂದು ಅಂದ್ಕೊಂಡು ಪೂಜೆ ಮಾಡ್ತಾ ಇರ್ತಾನೆ. ಹೀಗೆ ನಡೀತಾ ಇರಬೇಕಾದ್ರೆ ಪೂಜೆ ಎಲ್ಲ ಮುಗಿಸಿ ಮನೆಗೆ ವಾಪಸ್ ಬರ್ತಾರೆ. ವಾಪಸ್ ಬಂದು ಮದುವೆ ಕಾರ್ಯಗಳು ಬೇಗನೆ ಮುಂದೂಡ್ತಾ ಇರ್ತವೆ. ಇತ್ತ ಶಾಲಿನಿಗೆ ಒಂದು ಫೋನ್ ಕರೆ ಬರುತ್ತದೆ. ಯಾಕೆ ನನ್ನ ಬಿಟ್ಟು ನೀನು ಬೇರೆಯವ್ರನ್ನ ಮದುವೆ ಆಗ್ತಾ ಇದೆಯಾ ಅಂತ ಯಾವುದೋ ಅನ್ನೋನ್ ನಂಬರ್. ಶಾಲಿನಿ ಸುಮ್ಮನೆ ಯಾರೋ ಫ್ರೆಂಡ್ಸು ಈ ರೀತಿ ನನಗೆ ಬ್ಲ್ಯಾಕ್ ಮೇಲ್ ಅಂದರೆ ಆಟ ಆಡ್ಸೋಕೆ ಈ ರೀತಿ ಮಾಡ್ತಾ ಇರಬೇಕು ಅಂತ ಅಂದ್ಕೊಂಡು ಇಗ್ನೋರ್ ಮಾಡಿರ್ತಾಳೆ. ಹೀಗೆ ಶಾಲಿನಿ ಕೂಡ ಡೈಲಿ ಕಾಲೇಜ್ಗೆ ಹೋಗಿ ಬರೋದು, ಅದ್ರ ಮಧ್ಯೆ ಮದುವೆ ಕೆಲಸಗಳು, ಹಾಗೆ ಮದುವೆ ಇನ್ವಿಟೇಷನ್ ಕಾರ್ಡ್ ಕೂಡ ಫ್ರೆಂಡ್ಸಿಗೆ, ಅವಳು ಡ್ಯಾನ್ಸ್ ಮಾಸ್ಟರ್ಗೆ ಎಲ್ಲರಿಗೂ ಕೊಡ್ತಾ ಇರ್ತಾಳೆ. ಹಾಗೆ ಅವರು ಡ್ಯಾನ್ಸ್ ಮಾಸ್ಟರ್ ಕೂಡ ಶಾಲಿನಿ ನಿನ್ನೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ, ಹಾಗೆ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಡ್ಯಾನ್ಸ್ದೊಂದು ಪ್ರೋಗ್ರಾಮ್ ಬಂದಿದೆ, ಅದರಲ್ಲಿ ಕಾಂಪಿಟೇಟ್ ಮಾಡಿಬಿಡು, ಆಮೇಲೆ ಮದುವೆ ಆಗುವಂತೆ ಅಂತ ಹೇಳ್ತಾರೆ. ಆಗ ಶಾಲಿನಿ ಸರಿ ಸರ್, ನನ್ನ ಮದುವೆ ಡೇಟ್ ಒಳಗಡೆ ಇದ್ದರೆ ಕಾಂಪೀಟ್ ಮಾಡ್ತೀನಿ ಅಂತ ಹೇಳಿ ಮನೆಗೆ ಹೋಗ್ತಾಳೆ. ಇತ್ತ ರಾಮೇಗೌಡರು ಬಂದು ಬಳಗ ಎಲ್ಲರಿಗೂ ಇನ್ವಿಟೇಷನ್ ಕಾರ್ಡ್ ಹಂಚಿ ಮುಗಿಸ್ತಾ ಇರ್ತಾರೆ. ಮದುವೆ ಇನ್ನೇನು 3-4 ದಿವಸ ಇರುತ್ತೆ. ಅಷ್ಟರಲ್ಲಿ ಮೆಹಂದಿ ಶಾಸ್ತ್ರ, ಅರಿಶಿನ ಶಾಸ್ತ್ರ ಎಲ್ಲದಕ್ಕೂ ಶಾಲಿನಿಗೆ ಆರ್ಗನೈಜೇಷನ್ನವರಿಗೆ ಮ್ಯಾನೇಜ್ಮೆಂಟ್ನವ್ರಿಗೆ ಫೋನ್ ಮಾಡಿರ್ತಾರೆ. ಹಾಗೆ ಫೋನ್ ಮಾಡಿ ಮೆಹಂದಿ ಶಾಸ್ತ್ರದ ದಿನ ಶಾಲಿನಿ ಕೂಡ ಮೆಹಂದಿ ಶಾಸ್ತ್ರಕ್ಕೆ ಎಲ್ಲ ರೆಡಿಯಾಗಿರ್ತಾಳೆ. ಹಾಗೆ ಅರಿಶಿನ ಶಾಸ್ತ್ರ ಎಲ್ಲವನ್ನು ರೆಡಿ ಮಾಡಲು ತಯಾರಿ ಮಾಡಿರ್ತಾರೆ. ಹಾಗೆ ಮೆಹಂದಿ ಶಾಸ್ತ್ರದಲ್ಲಿ ಶಾಲಿನಿ ಮೆಹಂದಿ ಹಾಕಿಸ್ಕೊಂಡು ಶ್ರುತಿ ಕೂಡ ಹಾಕಿಸ್ಕೊತಾಳೆ. ಅನುರಾಧ ಇಬ್ರಿಗೂ ಹಾಕೋಕ್ಕೆ ಹೇಳಿರ್ತಾಳೆ. ಆದರೆ ಶ್ರುತಿ ಕೈಯಲ್ಲಿ ಮೆಹಂದಿ ರಂಗಾಗಿ ಕಂಗೊಳಿಸ್ತಾ ಇರುತ್ತೆ. ಆದರೆ ಶಾಲಿನಿ ಕೈಯಲ್ಲಿ ಅಷ್ಟು ಮೆಹಂದಿ ರಂಗಾಗಿರಲ್ಲ, ಸ್ವಲ್ಪ ಲೈಟ್ ಕಲರಲ್ಲಿರುತ್ತೆ. ಶಾಲಿನಿ ಏನು ಇವಳ ಕೈಯಲ್ಲಿ ಮಾತ್ರ ರಂಗಾಗಿ ರಂಗಳಿಸ್ತಾ ಇದೆ, ನನ್ನ ಕೈಯಲ್ಲಿ ಯಾಕೆ ಈ ರೀತಿ ಇದೆ, ನೆಟ್ಟಿಗೆ ನೀವು ನನಗೆ ಮೆಹಂದಿ ಹಾಕಿಲ್ವಾ ಅಂತ ಮೆಹಂದಿಯವ್ರ ಜೊತೆ ಸ್ವಲ್ಪ ರ್ಯಾಶಾಗಿ ಮಾತಾಡ್ತಾಳೆ. ಮೆಹಂದಿಯವರು, ಮೇಡಮ್ ನಾವು ಇಬ್ರಿಗೂ ಬಳಸಿರೋದು ಒಂದೇ ಕೋನು, ಒಂದೇ ಮೆಹಂದಿ, ಆದರೆ ಇವ್ರ ಕೈಯಲ್ಲಿ ಸ್ವಲ್ಪ ರಂಗಾಗಿದೆ ಅಂತಂದರೆ ನಾವೇನು ಮಾಡೋಕ್ಕಾಗುತ್ತೆ, ಇದು ಬಾಡಿ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಮೇಡಮ್, ನಿಮ್ಮ ಬಾಡಿಗೆ ತಕ್ಕ ಹಾಗೆ ಮೆಹಂದಿ ಕಲರ್ ಬರುತ್ತದೆ, ಅದಕ್ಕೆ ಇಷ್ಟೊಂದು ರ್ಯಾಶಾಗಿ ಮಾತಾಡ್ತಿರಲ್ಲ, ನಾವು ಇಷ್ಟೊಂದು ಒಳ್ಳೆ ಸರ್ವಿಸ್ ಕೊಟ್ಟಿದ್ದೀವಿ ಅಂಥದ್ರಲ್ಲೂ ಈ ರೀತಿ ಮಾಡ್ತೀರಿ ನೋಡಿ. ಮೆಹಂದಿಯಲ್ಲೇ ಮಂಟಪನ ಬಿಡಿಸಿ ಹುಡುಗ ಹುಡುಗಿ ಹಾಗೆ ಮದುವೆ ಥೀಮ್ನೇ ನಾವು ಬಿಡಿಸ್ಕೊಟ್ಟಿದ್ದೀವಿ, ನೀವು ಅಂಥದ್ರಲ್ಲೂ ಈ ರೀತಿ ನಮಗೆ ಇನ್ಸಲ್ಟ್ ಮಾಡ್ತಾ ಇದ್ದೀರಾ, ನಿಮಗೆ ಸರಿ ಅನ್ನಿಸ್ತಾ ಇದೆಯಾ, ಸ್ವಲ್ಪ ಯೋಚನೆ ಮಾಡಿ ಮೇಡಮ್, ಯಾಕೆ ಮೇಡಮ್ ಈ ರೀತಿ ಎಲ್ಲ ಇನ್ಸಲ್ಟ್ ಮಾಡ್ತೀರಾ, ಅರ್ಥ ಮಾಡ್ಕೊಳ್ಳಿ ಮೇಡಮ್ ನೀವೇ. ಶ್ರುತಿ, ಸರಿ ಅಕ್ಕ, ಅಮ್ಮ ಕರಿತಾ ಇದ್ದಾರೆ ನೋಡು ಅಂತ ಹೇಳ್ಬಿಟ್ಟು ಮೆಹಂದಿ ಅವ್ರಿಗೆ, ಸಾರಿ ಸರ್, ನಮ್ಮ ಅಕ್ಕ ಮನಸ್ಸಲ್ಲೇನು ಇಟ್ಕೊಳ್ಳಲ್ಲ, ಅವಳಿಗೆ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ, ಅದು ಬಿಟ್ಟರೆ ಅವಳು ತುಂಬ ಒಳ್ಳೆಯವಳು, ನೀವು ಇದನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ಬೇಡಿ, ಇಲ್ಲಿವರೆಗೂ ಬಂದು ನಮಗೆ ಮೆಹಂದಿ ಹಾಕ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಹಾಗೆ ಊಟ ಮಾಡಿಕೊಂಡೇ ಹೋಗಬೇಕು, ಅಮ್ಮ ಒಬ್ಬಟ್ಟು ಊಟ ಮಾಡಿಸಿದಾಳೆ, ನಡೀರಿ ನೀವು ಎಂದು ಅವರಿಗೆ ಊಟ ಮಾಡಿಸಿ ಶ್ರುತಿ ಮುಂದಿನ ಕೆಲಸದ ಕಡೆ ಗಮನ ಕೊಡ್ತಾ ಇರ್ತಾಳೆ.